ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ ಗಾಢ ಕತ್ತಲು ಮತ್ತು ಗುಮ್ಮಗಳು ವಿಜಯಶ್ರೀ ಹಾಲಾಡಿಯವರು ಬರೆದಿರುವಂತಹ ಪಾಠದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈಗಾಗಲೇ ನಾವು ಇವತ್ತಿನ ಪಾಠವನ್ನು ಇವತ್ತು ಪೂರ್ತಿಯಾಗಿ ಮುಗಿಸೋಣ. ಈಗಾಗಲೇ 2-3 ದಿನದಲ್ಲಿ ಈ ಪಾಠಗಳ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಾ. ಇವತ್ತು ಮತ್ತೆ ಆ ಒಂದು ಪಾಠದ ಕೊನೆಯ ಒಂದು ಭಾಗವನ್ನು ನೋಡಿಕೊಳ್ಳೋಣ. ಈಗಾಗಲೇ ವಿಜಯವರು ತಮ್ಮ ದೊಡ್ಡಮ್ಮ, ಅಮ್ಮ ಮತ್ತು ತಂಗಿ ನೀಲಿಮಾ ಮತ್ತು ಇನ್ನು ಅವರ ಅಕ್ಕಂದಿರು ಬಂದಾಗ ಅವ್ರ ಜೊತೆ ಏನು ಮಾಡ್ತಾಯಿದ್ರು, ಯಕ್ಷಗಾನಕ್ಕೆಲ್ಲ ಹೋಗ್ತಾಯಿದ್ರು. ಹಾಗೆ ಆ ಒಂದು ಯಕ್ಷಗಾನದ ಸಂದರ್ಭವನ್ನು, ಆ ಒಂದು ಸಂತೋಷವನ್ನು ವರ್ಣಿಸಲಿಕ್ಕೆ ತುಂಬ ಅಸಾಧ್ಯ ಅಂತ ಹೇಳುವಂಥ ಮಾತನ್ನು ಕೂಡ ಇಲ್ಲಿ ಏನು ಮಾಡ್ತಾಯಿದ್ರು, ವಿಜಯ್ ಅವರು ಹೇಳ್ತಾ ಇದ್ರು. ಹಾಗೆ ಆ ಒಂದು ಸಂತೋಷದ ವರ್ಣನೆಯನ್ನು ಹೇಳ್ತಾ ಇರಬೇಕಾದ್ರೆ ಮುಂದಕ್ಕೆ ಏನಾಗುತ್ತೆ ಇಲ್ಲಿ ನಾವು ನೋಡ್ಕೊಳ್ಳೋಣ. ಆ ನೀರವ ರಾತ್ರಿಯಲ್ಲಿ ಬ್ಯಾಟರಿ ಹಿಡಿದು ಕಾಡುಗಳಲ್ಲಿ ನಡೆದು ಹೋಗುವಾಗ ಕಾಡಿನ ಗಾಳಿಯನ್ನು ಹೀರಿಕೊಳ್ಳುತ್ತಿದ್ದಳು. ನೋಡಿ, ಕಾಡುಗಳಲ್ಲಿ ಅಥವಾ ಗುಡ್ಡಗಾಡುಗಳಲ್ಲಿ ಅಥವಾ ಮರಗಿಡಗಳು ಇರುವಂತಹ ಒಂದು ಮಧ್ಯೆ, ಹೊಲಗದ್ದೆಗಳ ಮಧ್ಯೆ ಯಕ್ಷಗಾನವನ್ನು ನೋಡುವುದಕ್ಕೆ ಹೋಗ್ತಾ ಇದ್ರು. ಯಾರು? ವಿಜಯವರು ತಮ್ಮ ಮನೆಯಲ್ಲಿರುವಂತಹ ಸದಸ್ಯರೊಂದಿಗೆ ಹೋಗ್ತಾ ಇದ್ರು. ಆವಾಗ ಕಾಡಿನಲ್ಲಿ ನಡೆದು ಹೋಗ್ಬೇಕಾದ್ರೆ ಏನು ಮಾಡ್ತಾ ಇದ್ರು, ಅದು ತಂಪಾದ ಗಾಳಿ, ಆ ಒಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಗಾಳಿಯನ್ನು ಕೂಡ ಅವರು ತುಂಬ ಚೆನ್ನಾಗಿ ಆಸ್ವಾದಿಸ್ತಾ ಇದ್ರು, ಹೀರಿಕೊಳ್ತಾ ಇದ್ರು ಅಂತ ಹೇಳಿದ್ರೆ ಆಸ್ವಾದಿಸ್ತಾ ಇದ್ರು. ಅದನ್ನು ಅವರು ಉಸಿರಾಡಬೇಕಾದ್ರೆ ಉಸಿರನ್ನು ದೀರ್ಘವಾಗಿ ತಗೊಳ್ತಾ ಇದ್ರು. ಆ ಒಂದು ಗಾಳಿ ಅಷ್ಟು ಚೆನ್ನಾಗಿರುತ್ತೆ, ತಂಪಾದ ಗಾಳಿ ಬೀಸ್ತಾ ಇರ್ತಾ ಇತ್ತು. ಹಾಗೆ ಯಕ್ಷಗಾನಕ್ಕೆ ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚೆಯಾದರೆ ವಾಪಸ್ಸು ಬರುವಾಗ ನೋಡಿದ ಯಕ್ಷಗಾನದ ಕುರಿತು ವಿಮರ್ಶೆಗಳು, ಟೀಕೆ ಟಿಪ್ಪಣಿಗಳು ಇರುತ್ತಿದ್ದವು. ಯಕ್ಷಗಾನಕ್ಕೆ ಅವರು ಹೋಗಬೇಕಾದ್ರೆ ದಾರಿಯಲ್ಲಿ ಅವರು ಮನೆಯ ಸದಸ್ಯರೊಂದಿಗೆ ಮಾತಾಡ್ತಾ ಇದ್ರು. ಇವತ್ತಿನ ಯಕ್ಷಗಾನ ಹೇಗಿರುತ್ತೋ ಏನೋ, ರಾಮನ ಪಾತ್ರ ಹಾಗಿರುತ್ತೆ, ಕುಂಭಕರ್ಣನ ಪಾತ್ರ ಹೀಗಿರುತ್ತೆ, ರಾವಣನ ಪಾತ್ರ ಇನ್ನೂ ಹೇಗೋ ಇರುತ್ತೆ. ಈ ರೀತಿ ಅವರು ಮಾತಾಡಿಕೊಂಡು ಆ ಒಂದು ಅವರ ಪಾತ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಹಾಗೆಯೇ ಅವರು ಮರಳಿ ಬರಬೇಕಾದ್ರೆ ಯಕ್ಷಗಾನವನ್ನು ನೋಡಿ ಮತ್ತೆ ಕಾಡಿನ ಮಧ್ಯೆ ನಡ್ಕೊಂಡು ಬರಬೇಕಾಗ್ತಾ ಇತ್ತು. ಆ ಕಾಡಿನ ಮಧ್ಯೆ ನಡ್ಕೊಂಡು ಬರಬೇಕಾದ್ರೆ ಅದನ್ನು ನೋಡಿರುವಂಥ ಯಕ್ಷಗಾನ ಹೇಗಿತ್ತು? ತುಂಬ ಚೆನ್ನಾಗಿ, ಅದ್ಭುತವಾಗಿ ರಾಮನ ಪಾತ್ರವನ್ನು ತುಂಬ ಚೆನ್ನಾಗಿ, ಅವನ ಮಾತುಗಾರಿಕೆ ತುಂಬ ಅರ್ಥಪೂರ್ಣವಾಗಿತ್ತು, ತುಂಬ ಪರಿಶುದ್ಧವಾಗಿ ಮಾತಾಡ್ತಾ ಇದ್ರು. ಶ್ರೀರಾಮಚಂದ್ರನೇ ಸಾಕ್ಷಾತ್ ಶ್ರೀರಾಮಚಂದ್ರನೇ ಬಂದಿದ್ದಾನೆ ಅಂತ ಅನಿಸ್ತಾ ಇತ್ತು. ಅಥವಾ ರಾವಣನ ಪಾತ್ರ ತುಂಬ ಚೆನ್ನಾಗಿತ್ತು, ಕುಂಭಕರ್ಣನ ಪಾತ್ರ ಅಷ್ಟು ಚೆನ್ನಾಗಿರಲಿಲ್ಲ, ಇನ್ನೂ ಸ್ವಲ್ಪ ದೊಡ್ಡ ಹೊಟ್ಟೆ ಆಗಿರಬೇಕಿತ್ತು, ತುಂಬ ದಪ್ಪ ಕಾಣಬೇಕಿತ್ತು. ಈ ರೀತಿ ಅದರಲ್ಲಿ ಚಿಕ್ಕ ಪುಟ್ಟ ವಿಷಯಗಳನ್ನು, ಅವರ ಪಾತ್ರಗಳ ಬಗ್ಗೆ ಏನು ಮಾಡ್ತಾ ಇದ್ರು, ಅವರವರೇ ಚರ್ಚೆ ಮಾಡಿಕೊಂಡು ಮರಳಿ ಬರಬೇಕಾದ್ರೆ ವಿಮರ್ಶೆಗಳನ್ನು ಮಾಡ್ತಾ ಇದ್ರು. ಟೀಕೆ ಮಾಡ್ತಾ ಇರುವಂಥದ್ದು ಅಥವಾ ಹೊಗಳುವಂಥದ್ದನ್ನು, ಈ ರೀತಿ ಟೀಕೆ ಟಿಪ್ಪಣಿಗಳು ಇರ್ತಾ ಇದ್ವು. ಕಾಡು ಮತ್ತು ಕತ್ತಲು ವಿಜಿಯನ್ನು ಹೆದರಿಸಲಿಲ್ಲ. ಕಾಡಿನಲ್ಲಿ ಕತ್ತಲು ಅಂತ ಹೇಳುವಂಥದ್ದು ವಿಜಿಗೆ ಹೆದರಿಕೆ ಆಗ್ತಾ ಇರಲಿಲ್ಲ. ಅದೇ ವಾತಾವರಣದಲ್ಲಿ ಬಾಲ್ಯದಿಂದಲೂ ಬೆಳೆದದ್ದರಿಂದ ತೋಟದ ತನಕ ಕತ್ತಲಲ್ಲಿ ಒಬ್ಬಳೇ ಬ್ಯಾಟರಿ ಹಿಡಿದು ಹೋಗಿ ಬರುವ ಧೈರ್ಯ ಬೆಳೆಸಿಕೊಂಡಳು. ಬಾಲ್ಯದಿಂದ ಆ ಒಂದು ಕಾಡಿನ ಮಧ್ಯೆ, ಹೊಲಗದ್ದೆಗಳ ಮಧ್ಯೆ ಆ ಒಂದು ಮನೆಯಲ್ಲಿ ಬೆಳೆದಿದ್ರಿಂದ ಏನು ಮಾಡ್ತಾ ಇದ್ರು, ಸ್ವಲ್ಪ ದೊಡ್ಡವಳಾದ್ಮೇಲೆ ಒಬ್ಬಳೇ ತೋಟದ ಕಡೆಗೆ ಬ್ಯಾಟರಿಯನ್ನು ಹಿಡ್ಕೊಂಡು ಧೈರ್ಯವಾಗಿ ಯಾರು ಹೋಗ್ತಾ ಇದ್ರು, ಸಂತೋಷದಿಂದ ವಿಜಯವರು ಆ ಒಂದು ವಾತಾವರಣದಲ್ಲಿ ಹೋಗ್ತಾ ಇದ್ರು. ಈ ರೀತಿ ಅವರು ಧೈರ್ಯವನ್ನ ವಿಜಯವರು ಬೆಳೆಸ್ಕೊಂಡ್ರು. 9ನೇ ತರಗತಿಗೆ ಬಂದಾಗ ಅವಳು ರಾತ್ರಿ ಒಬ್ಬಳೇ ಉಪ್ಪರಿಗೆಯಲ್ಲಿ ಮಲಗುತ್ತಿದ್ದಳು. 9ನೇ ತರಗತಿಯ ಒಂದು ಪ್ರೌಢಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ, ಯಾವ ತರಗತಿಯಲ್ಲಿ? 9ನೇ ತರಗತಿಯಲ್ಲಿ ಓದಬೇಕಾಗಿದ್ರೆ ಅವರು ಒಬ್ಬರೇ ಮನೆಯ ಮಹಡಿಯ ಮೇಲೆ, ಮನೆಯ ಅಟ್ಟದ ಮೇಲೆ ಅವರು ಒಬ್ಬರೇ ಮಲಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅವರು ಬಾಲ್ಯದ ನೆನಪನ್ನ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ನಿದ್ದೆ ಬರುವವರೆಗೆ ಕತ್ತಲನ್ನು ದಿಟ್ಟಿಸುತ್ತಾ ಮಲಗುವುದು ಅವಳ ಅಭ್ಯಾಸವಾಗಿತ್ತು. ನಿದ್ದೆ ಬರುವ ತನಕ ಮನೆಯ ಹೊರಗಡೆ ಕಿಟಕಿ ಆಚೆ ನೋಡ್ಬಿಟ್ಟು ಏನು ಮಾಡ್ತಾ ಇದ್ರು, ಕಿಟಕಿಯ ಹೊರಗೆ ಕತ್ತಲನ್ನು ನೋಡ್ತಾ ಇದ್ರು. ಕತ್ತಲನ್ನೇ ದಿಟ್ಟಿಸುತ್ತಾ ನೋಡ್ತಾ ಅವರು ಅಭ್ಯಾಸ ಮಾಡಿಕೊಂಡು ಏನು ಮಾಡ್ತಾ ಇದ್ರು, ನಿದ್ದೆ ಬರುವ ತನಕ ಕೂಡ ಅವರು ನೋಡ್ತಾನೆ ಇರ್ತಾರೆ. ಹೀಗೆ ಗಾಢ ಕತ್ತಲು, ರಾತ್ರಿ ಮತ್ತು ಮಳೆ ಇವೆಲ್ಲ
ಅವಳಿಗೆ ಸದಾ ಇಷ್ಟವಾಗಿ ಹೋಯಿತು. ಅವರು ಬೆಳೆದು ದೊಡ್ಡವರಾದ ಮೇಲೆ 9ನೇ ತರಗತಿಯ ನಂತರ ಏನಾಗುತ್ತೆ, ಅವಳಿಗೆ ಕತ್ತಲು ಅಂತ ಹೇಳಿದ್ರೆ ತುಂಬಾ ಕತ್ತಲು ಇರುವಾಗ ಕೂಡ ಭಯ ಪಡ್ತಾ ಇರ್ಲಿಲ್ಲ. ಒಬ್ಬರೇ ಇರುವುದಕ್ಕೆ ಕೂಡ ಧೈರ್ಯವಾಗಿ ಇಷ್ಟಪಡ್ತಾ ಇದ್ರು. ಅಷ್ಟು ಮಳೆ ಮತ್ತೆ ರಾತ್ರಿ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಇಷ್ಟ ಆಗುವುದಕ್ಕೆ ಆರಂಭ ಆಯಿತು. ಮಳೆಗಾಲದ ರಾತ್ರಿಗಳಂತೂ ವಿಜಿ ನೀಲಿಮಾಗೆ ತುಂಬಾ ಇಷ್ಟ. ನೋಡಿ, ಮಳೆಗಾಲ ಬಂತು ಅಂತ ಹೇಳಿದ್ರೆ ಅವಾಗ ತಂಗಾಳಿ ಬೀಸ್ತಾ ಇರುತ್ತೆ, ತಂಪಾದ ಗಾಳಿಯಿಂದ ವಾತಾವರಣ ತುಂಬಾ ತಂಪಾಗಿರುತ್ತೆ. ಅವಾಗ ಅವರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಯಾರಿಗೆ? ವಿಜಿ ಅವರಿಗೆ ಮತ್ತೆ ಅವರ ತಂಗಿ ನೀಲಿಮಾಗೆ ಕೂಡ ತುಂಬಾ ಇಷ್ಟ ಆಗ್ತಾ ಇತ್ತು. ರಾತ್ರಿ ಮಲಗುವ ಹೊತ್ತಲ್ಲಿ ಅವರಿಬ್ಬರು ಜೋರಾಗಿ ಮಳೆ ಬರಲಿ ದೇವರೇ ಎಂದು ಪ್ರಾರ್ಥಿಸುತ್ತಿದ್ದರು. ಅವರು ರಾತ್ರಿ ಮಲಗುವಂತಹ ಹೊತ್ತಿನಲ್ಲಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಯಾವ ರೀತಿ? ತುಂಬಾ ಜೋರಾಗಿ ಮಳೆ ಬರಲಿ ದೇವರೇ ಅಂತ ಹೇಳಿ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ಇಷ್ಟ ಅವರಿಗೆ, ತುಂಬಾ ಚೆನ್ನಾಗಿ ಗಡದ್ದಾಗಿ ಅವರಿಗೆ ಗಾಢವಾದ ನಿದ್ರೆ ಬರ್ತಾ ಇತ್ತು. ಏಕೆಂದರೆ ಜೋಗುಳದಂತೆ ಸುರಿಯುವ ಆ ಮಳೆಗೆ ಒಳ್ಳೆ ಗಡದಾಗಿ ನಿದ್ದೆ ಬರುತ್ತಿತ್ತು. ಜೋಗುಳದಂತೆ ಸುರಿಯುವಂತಹ ಒಂದು ಮಳೆ, ಆ ಒಂದು ತುಂಬಾ ಚೆನ್ನಾಗಿ ಮಳೆ ಬಂದಾಗ ಅವರಿಗೆ ಮಲಗುವಾಗ ಜೋಗುಳ ಹಾಡಿದಂಗೆ ಆಗುತ್ತೆ ರಾತ್ರಿ ಹೊತ್ತಿನಲ್ಲಿ. ಹಾಗೆ ಜೋಗುಳ ಹಾಡಿದಂತೆ ಆದಾಗ ಅವರಿಗೆ ತುಂಬಾ ಆ ಒಂದು ಮಳೆಯ ಶಬ್ದಕ್ಕೆ ಏನಾಗ್ತಾ ಇತ್ತು, ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು. ಅದೂ ಅಲ್ಲದೆ ಮಳೆಯ ಸದ್ದನ್ನು ಕೇಳಿಸಿಕೊಳ್ಳುತ್ತಾ ಮಲಗುವುದೇ ಒಂದು ದೊಡ್ಡ ಸಂಭ್ರಮವಾಗಿತ್ತು ಆ ಮಕ್ಕಳಿಗೆ. ಆ ಗಡದ್ದಾಗಿ ನಿದ್ದೆ ಬರ್ತಾ ಇತ್ತು, ಜೊತೆಗೆ ಆ ಮಳೆಯ ಸದ್ದನ್ನು ಕೇಳಿಸಿಕೊಳ್ಳುವಂಥದ್ದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅವರಿಗೆ. ಮನೆಯಲ್ಲಿ ಚಿಕ್ಕ ಮಕ್ಕಳನ್ನ ಯಾವ ರೀತಿ ಜೋಗುಳ ಹಾಡಿಸ್ಕೊಂಡು ಅಥವಾ ಜೋಗುಳ ಹಾಡಿಕೊಂಡು ಮಲಗಿಸ್ತಾ ಇದ್ರು, ಈ ರೀತಿ ಜೋಗುಳ ಹಾಡುವ ಹಾಗೆ ಅವರಿಗೆ ಆ ರೀತಿ ಒಂದು ಅನುಭವ ಆಗ್ತಾ ಇತ್ತು. ಯಾವಾಗ? ತುಂಬಾ ಜೋರಾಗಿ ಮಳೆ ಬಂದಾಗ, ಆ ಒಂದು ಮಳೆಯ ಸದ್ದಿಗೆ, ಆ ಒಂದು ಮಳೆಯ ಸದ್ದನ್ನ ಕೇಳಿದಾಗ ಕೇಳಿಸಿಕೊಳ್ಳುತ್ತಾ ಏನ್ ಮಾಡ್ತಾ ಇದ್ರು, ಮಲಗುವಂಥದ್ದೇ ಆಗ್ತಾ ಇತ್ತು ಅವರಿಗೆ. ಕೇಳಿಸಿಕೊಳ್ಳುತ್ತಾ ಮಲಗುವಂಥದ್ದು ತುಂಬಾ ಒಂದು ಸಂಭ್ರಮವಾಗ್ತಾ ಇತ್ತು ಮಕ್ಕಳಿಗೆಲ್ಲ. ಅಂದ್ರೆ ನೀಲಿಮಾ ಮತ್ತೆ ವಿಜಯ್ ಅವರಿಗೆ ತುಂಬಾ ಸಂಭ್ರಮ ಆಗ್ತಾ ಇತ್ತು, ಸಂತೋಷ ಆಗ್ತಾ ಇತ್ತು, ತುಂಬಾ ಚೆನ್ನಾಗಿ ಗಡದಾಗಿ ನಿದ್ದೆ ಬರ್ತಾ ಇತ್ತು ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ವಿಜಯಶ್ರೀ ಹಾಲಾಡಿಯವರು ಈ ಒಂದು ಪಾಠದಲ್ಲಿ ತಮ್ಮ ಜೀವನದ ಅನುಭವವನ್ನ, ಹಾಗೆಯೇ ಗುಮ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳುವಂಥದ್ದನ್ನ ಎಲ್ಲ ಇಲ್ಲಿ ನಮಗೆ ಎಲ್ರಿಗೂ ತಿಳಿಸಿದ್ದಾರೆ. ಈಗ ಎಲ್ಲ ಮಕ್ಕಳಿಗೆ ನಿಮಗೆ ಈ ಒಂದು ಪಾಠದ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಇವತ್ತಿಗೆ ಈ ಒಂದು ಪಾಠವನ್ನ ಇಲ್ಲಿಗೆ ಮುಗಿಸೋಣ. ನಾಳೆಯ ತರಗತಿಯಲ್ಲಿ ಇದರ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳುವಂತಹ ಮಾತನ್ನ ಹೇಳುತ್ತಾ ನಾನು ವಿರಮಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಾವೆಲ್ಲ ಭೇಟಿಯಾಗೋಣ ಮಕ್ಕಳೇ. ಧನ್ಯವಾದಗಳು.